ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಈಗಾಗಲೇ ಪಾರ್ಟ್ 3 ವಿಡಿಯೋದಲ್ಲಿ 5 ಮಾರ್ಕ್ಸ್ ಓಲ್ಡ್ ಕ್ವಶನ್ ಪೇಪರ್ ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿವಿ. ಅದೇ ರೀತಿಯಾಗಿ ಇನ್ನೊಂದು ಪ್ರಾಬ್ಲಮನ್ನು ಈ ಒಂದು ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡೋಣ ಅಂತ. ಪಾರ್ಟ್ 3 ವಿಡಿಯೋದಲ್ಲಿ ನಾವು 2020 ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ ನಾವು 2019 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ ಅಂತ. ಕ್ವಶನ್ ಸ್ವಲ್ಪ ಬ್ಲರ್ ಐತಿ, ಬಟ್ ಇನ್ಫಾರ್ಮೇಶನ್ ಏನೇನಿದೆ ಅಂತ ಹೇಳಿ ನಾನು ರೀಡ್ ಮಾಡಿ ಹೇಳ್ತೀನಿ ನಿಮ್ಗೆ. ಫಾಲೋಯಿಂಗ್ ಡಾಟಾ ಗಿವ್ಸ್ ದ ಸಮರಿ ಸ್ಟ್ಯಾಟಿಸ್ಟಿಕ್ಸ್ ಅವೈಲೇಬಲ್ ಇನ್ ಎ ಕಂಪನೀಸ್ ರೆಕಾರ್ಡ್ಸ್. ಸೇಲ್ಸ್ ಕೊಟ್ಟಾರ, ರುಪೀಸ್ ಇನ್ ಕರೋರ್ಸ್ ಒಳಗೈತಿ. ಅಡ್ವರ್ಟೈಸ್ ಎಕ್ಸ್ಪೆಂಡಿಚರ್ ಅದು ಕೂಡ ರುಪೀಸ್ ಇನ್ ಕರೋರ್ಸ್ ಒಳಗೈತಿ. ಮೀನ್ ಅಂದ್ರೆ ಏನು? ಎಕ್ಸ್ ಬಾರ್ 46, ಸ್ಟ್ಯಾಂಡರ್ಡ್ ಡಿವಿಷನ್ SD 10 1.5 ಐತಿ. ಕೋರ್ಲೇಷನ್ ಕೋಎಫಿಷಿಯಂಟ್ ಅಂದ್ರೆ R 0 ಐತಿ. ಕೇಳಿರೋದೇನು ಅಂತಂದ್ರೆ ಯೂಸ್ ದ ಥಿಯರಿ ಆಫ್ ರಿಗ್ರೆಷನ್ ಟು ಎಸ್ಟಿಮೇಟ್ ದ ಅಮೌಂಟ್ ಆಫ್ ಅಡ್ವರ್ಟೈಸ್ಮೆಂಟ್, ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ರಿಕ್ವೈರ್ಡ್ ಟು ಅಚೀವ್ ಸೇಲ್ಸ್ ಟಾರ್ಗೆಟ್ ಆಫ್ ರುಪೀಸ್ 60 crores. ಇಲ್ಲಿ ನಿಮ್ಗೆ ಎಕ್ಸ್ ಆನ್ ವೈ ಆನ್ ಎಕ್ಸ್ ಅಂತ ಹೇಳಿ ಏನ್ ಮಾಡಿಲ್ಲ, ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿಲ್ಲ. ಅದರ ಬದಲಾಗಿ ಇಂಡೈರೆಕ್ಟ್ ಆಗಿ ಏನು ಈ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರು ಮತ್ತು ಸೇಲ್ಸ್ ಟಾರ್ಗೆಟ್ ಅನ್ನ ಕೊಡುವುದರ ಮೂಲಕ ಏನ್ ಮಾಡಾರ, ರಿಗ್ರೆಷನ್ ಇಕ್ವೇಶನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದಾರ. ಈ ಒಂದು ಕ್ವಶನ್ ಅನ್ನ ನಾನು ಸಿಂಪ್ಲಿಫೈ ಮಾಡಿ ನಿಮ್ಗೆ ಬರಿತೀನಿ. ಸೇಲ್ಸ್ ಐತ್ ನೋಡ್ರಿ, ಫಸ್ಟ್ ಒನ್. ಈ ಸೇಲ್ಸ್ ಅನ್ನ ನಾವೇನ್ ಮಾಡೋಣ ಅಂತಂದ್ರೆ ಎಕ್ಸ್ ಅಂತ ತಗೊಳ್ಳೋಣ ಅಂತ. ಅಡ್ವರ್ಟೈಸ್ಮೆಂಟ್ ಏನಾಗ್ತೈತಿ, ಈಗ ಇದನ್ನ ವಾಯ್ ಅಂತ ಹೇಳಿ ನಾವು ತಗೊಂಡು ಬರ್ಕೊಳ್ಳೋಣ ಅಂತ. ಸೇಲ್ಸ್ ಎಕ್ಸ್, ಅಡ್ವರ್ಟೈಸ್ಮೆಂಟ್ ವಾಯ್. ಅದಾದ್ಮೇಲೆ ಮೀನ್ ಸೇಮ್ 40 ಮತ್ತು 6. ಇಲ್ಲಿ ಏನಾಗ್ತೈತಿ, ಇದೀಗ 40 ಅನ್ನೋದು ಎಕ್ಸ್ ಬಾರ್ ಆಗ್ತೈತಿ, 6 ಅನ್ನೋದು ವೈ ಬಾರ್ ಆಗಿರ್ತೈತಿ. ಇದಾದ್ಮೇಲೆ SD ಕೊಟ್ಟಿದ್ದಾರೆ. SD ಒಳಗಡೆ 10 ಮತ್ತು 1.5. 10 ಅನ್ನೋದೇನೀಗ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್. ಅದು ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್ is equal to 10. Then another one, standard deviation of y is equal to ಎಷ್ಟು 1.5 ಅಂತ ಹೇಳಿ ನಾವು ತಗೋಬೇಕು. ಕೊಟ್ಟಿರೋ ಡಾಟಾನ ನಾನು ಕ್ಲಿಯರ್ ಆಗಿ ಇಲ್ಲೇ ಬರ್ತೀನಿ ನೋಡ್ರಿ. ಎಕ್ಸ್ ಬಾರ್ ಎಷ್ಟಾಯ್ತು ಈಗ 40, ವೈ ಬಾರ್ 6, ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ಎಕ್ಸ್ 10, ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ವೈ 1.5, r is equal to 0.9. ಅವ್ರು ಏನ್ ಕೇಳ್ಯಾರ ಅನ್ನೋದನ್ನ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಕ್ವಶನ್ ಒಳಗ ಎಸ್ಟಿಮೇಟ್ ದಿ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್. ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಅನ್ನ ನೀವು ಎಸ್ಟಿಮೇಟ್ ಮಾಡ್ಬೇಕು. ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ಗೆ ಏನಂತ ತಗೊಂಡಿರಿ ನೀವು, ವಾಯ್ ಅಂತ ತಗೊಂಡಿರಿ. ಹಾಗಾಗಿ ವಾಯ್ ಅನ್ನೋದೇನು ಕ್ವಶನ್ ಮಾರ್ಕ್ ಆಗಿರ್ತೈತಿ. ರಿಕ್ವೈರ್ಡ್ ಟು ಅಚೀವ್ ಸೇಲ್ಸ್ ಟಾರ್ಗೆಟ್ ಆಫ್ ರುಪೀಸ್ 60 crores. ಎಕ್ಸ್ ಎಷ್ಟು ತಗೋಬೇಕು, 60 ಅಂತ ತಗೋಬೇಕು. ಎಕ್ಸ್ ಗಿವನ್ ಐತಿ, ವಾಯ್ ಕ್ವಶನ್ ಮಾರ್ಕ್ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ರಿಗ್ರೆಷನ್ ಇಕ್ವೇಶನ್ ಯಾವ್ದು ಅಪ್ಲೈ ಮಾಡಬೇಕು, ಹಾಗಾದ್ರೆ y ಆನ್ ಎಕ್ಸ್ ಅನ್ನ ಅಪ್ಲೈ ಮಾಡಬೇಕು. y ಆನ್ ಎಕ್ಸ್ ಇರೋದೇನು, y ಮೈನಸ್ y ಬಾರ್ ಇಸ್ ಈಕ್ವಲ್ ಟು by(x) ಇಂಟು ದ ಬ್ರಾಕೆಟ್ x ಮೈನಸ್ x ಬಾರ್ ಬ್ರಾಕೆಟ್ ಕಂಪ್ಲೀಟ್. ಈ ಇಕ್ವೇಶನ್ ಅನ್ನ ಯೂಸ್ ಮಾಡಿ ನೀವು ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡಬೇಕು. y ಆನ್ ಎಕ್ಸ್ ಗೆ ಅಪ್ಲೈ ಆಗುವಂತ ಇಕ್ವೇಶನ್ಸ್ ಗಳನ್ನ ಇಲ್ಲಿ ನಾನು ನಿಮ್ಗೆ ತೋರಿಸಿನಿ. ಫಸ್ಟ್ ಒನ್ ರಿಗ್ರೆಷನ್ ಇಕ್ವೇಶನ್, ಅದಾದ್ಮೇಲೆ by(x) ಅನ್ನ ಕ್ಯಾಲ್ಕುಲೇಟ್ ಮಾಡೋದು. by(x) ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎರಡು ಇಕ್ವೇಶನ್ಸ್ ಅದಾವ. ಡಾಟಾ ಅವೈಲಬಿಲಿಟಿ ಮೇಲೆ ಯಾವ ಇಕ್ವೇಶನ್ ಅನ್ನ ಅಪ್ಲೈ ಮಾಡಬೇಕು ಅನ್ನೋದನ್ನ ನೀವು ನೋಡ್ಕೋಬೇಕು. ಕೊಟ್ಟಿರೋ ಕ್ವಶನ್ ಒಳಗ ನಮ್ಗೆ ಇರೋದು ಏನಪ್ಪಾ ಅಂತಂದ್ರೆ SD ಮತ್ತ ಏನೈತ್ರಿ ಮೀನ್ ಎರಡು ಕೂಡ ಕೊಟ್ಟಾರ. ಹಾಗಾಗಿ ಫಸ್ಟ್ ಇಕ್ವೇಶನ್ ಯಾವ್ದ್ರಿ, R ಇಂಟು ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ y ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ x ಅನ್ನ ನೀವು ಅಪ್ಲೈ ಮಾಡಿ ಮೊದಲ by(x) ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. by(x) is equal to 0.9 into 1.5 divided by 10. ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ 0.135 ಬರ್ತೈತಿ. ಇದಾದ್ಮೇಲೆ ನಿಮ್ಗೆ ಯಾವುದು ರಿಗ್ರೆಷನ್ ಇಕ್ವೇಶನ್ y ಆನ್ ಎಕ್ಸ್ ಅನ್ನ ಅಪ್ಲೈ ಮಾಡಬೇಕು. y ಆನ್ ಎಕ್ಸ್ ಇರೋದೇನು, y ಮೈನಸ್ y ಬಾರ್ ಇಸ್ ಈಕ್ವಲ್ ಟು by(x) ಇಂಟು ದ ಬ್ರಾಕೆಟ್ x ಮೈನಸ್ x ಬಾರ್. ಇದನ್ನ ಅಪ್ಲೈ ನೀವು ಮಾಡಬೇಕು. ಇಲ್ಲಿ ನಿಮ್ಗೆ ಎಕ್ಸ್ ಎಷ್ಟು ಹೇಳ್ಯಾರ್ರಿ, ಎಕ್ಸ್ ಹೇಳಿರೋದೆಷ್ಟು 60 ಅಂತ ಹೇಳ್ಯಾರ. ಎಕ್ಸ್ 60 ತಗೊಂಡು ಇಕ್ವೇಶನ್ ಒಳಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. y ಮೈನಸ್ 6 is equal to
0.135 into the bracket 60 minus 40. 60 minus 40 ಮಾಡಿದ್ರೆ 20 ಬರುತ್ತೆ. 20 into 0.135 ಮಾಡ್ರಿ ಅವಾಗ ಎಷ್ಟು ಬರುತ್ತೆ? 2.7 ಬರ್ತೈತಿ. ಈ ಮೈನಸ್ 6 ಅನ್ನ ಈ ಸೈಡ್ ತಗೊಂಡೋದ್ರೆ ಏನಾಗ್ತೈತ್ರಿ? ಪ್ಲಸ್ 6 ಆಗ್ತೈತಿ. ಹಾಗಾಗಿ 6 ಪ್ಲಸ್ 2.7 ಮಾಡಿದ್ರೆ therefore advertisement expenditure is equal to rupees 8.7 crores ಅಂತ ನೀವು ಬರಿಬೇಕು. 2016 ಗೆ ಆಲ್ರೆಡಿ ಅವರ ಎಕ್ಸ್ ಮತ್ತು ವೈ ಅನ್ನ ಕೊಟ್ಬಿಟ್ಟಾರ. ಎಸ್ಟಿಮೇಟ್ ಏನ್ ಕೇಳ್ಯಾರ? ಎಕ್ಸ್ ಎಸ್ಟಿಮೇಟ್ ಕೇಳ್ಯಾರ. ಎಕ್ಸ್ ಅಂದ್ರೆ ಎಕ್ಸ್ ಆನ್ ವೈ ಎಸ್ಟಿಮೇಟ್ ಏನ್ ಕೇಳಿರ್ತಾರೋ ಅದ ಇಕ್ವೇಶನ್ ಆಗಿರ್ತೈತಿ. ನಿಮ್ಗೆ ಎಕ್ಸ್ ಆನ್ ವೈ ಇಕ್ವೇಶನ್ ಅಪ್ಲೈ ಮಾಡಿ ಏನ್ ಮಾಡ್ರಿ? ಕ್ಯಾಲ್ಕುಲೇಷನ್ಸ್ ಗಳನ್ನ ನೀವ ಟ್ರೈ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಮಾಡ್ರಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.